ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ಮಾತನಾಡುತ್ತಿರುವುದು ಭಾರತ ಕ್ರಿಕೆಟ್ನ ಬಾದ್ಶಾ, ಪ್ರಾಮಾಣಿಕತೆ ಮತ್ತು ಫ್ಯಾಷನ್ ಹಾಗೂ ಅಗ್ರೆಷನ್ಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ, ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನು ಹೊಂದಿರುವಂತಹ ಒನ್ ಆ್ಯಂಡ್ ಓನ್ಲಿ ದ ಕಿಂಗ್ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕ್ರಿಕೆಟ್ನ ವೃತ್ತಿ ಜೀವನದ ಬಗ್ಗೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಅದ್ಭುತ ಕ್ಷಣ, ಅದೇ ರೀತಿ ಅವರ ಅದ್ಭುತ ಶತಕಗಳು ಮತ್ತು ನಾಯಕತ್ವದ ಸುಗಂಧದ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ಇದೆ. ಇನ್ನು ಹೆಚ್ಚು ಮಾತನಾಡದ ಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ವಿರಾಟ್ ಕೊಹ್ಲಿ 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಒಂದು ಟೆಸ್ಟ್ನ ಸೀರೀಸ್ನಲ್ಲಿ ಆಡುವ 11ರಲ್ಲಿ ತಮ್ಮ ಸ್ಥಾನವನ್ನು ಪಡೆದುಕೊಳ್ತಾರೆ. ಅದೇ ರೀತಿ ಭಾರತ ಟೆಸ್ಟ್ ಟೀಮನ್ನು ಸೇರಿಕೊಳ್ತಾರೆ. ಸ್ನೇಹಿತರೆ, ಅದರ ಮೊದಲ ಪಂದ್ಯದಲ್ಲಿ ಅಷ್ಟು ಒಳ್ಳೆಯ ಪ್ರದರ್ಶನ ವಿರಾಟ್ ಕೊಹ್ಲಿಯಿಂದ ಬರಲಿಲ್ಲ. ಕೇವಲ 4 ರನ್ಗಳನ್ನು ಮಾತ್ರ ಗಳಿಸಿದರು. ಸ್ನೇಹಿತರೆ, ಆದರೂ ಕೂಡ ಅವರು ಅಲ್ಲಿಯೇ ನಿಲ್ಲಲಿಲ್ಲ. ಪ್ರತಿ ಪಂದ್ಯದ ಮೂಲಕ ತನ್ನ ಆಟವನ್ನು ಸುಧಾರಿಸಿಕೊಂಡು ಬಂದರು. ಕೊಹ್ಲಿ ಅವರ ಹವ್ಯಾಸವೇ ಹಾರ್ಡ್ ವರ್ಕ್ ಮತ್ತು ಫಿಟ್ನೆಸ್ ಎಂದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಅದು 2014ರ ಆಸ್ಟ್ರೇಲಿಯಾದ ಪ್ರವಾಸದಲ್ಲಿ. ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಆ ಒಂದು ಪ್ರವಾಸದಲ್ಲಿ ಆಡಿದಂತಹ 4 ಟೆಸ್ಟ್ ಪಂದ್ಯಗಳಲ್ಲಿ 4 ಭರ್ಜರಿ ಶತಕಗಳನ್ನು ಬಾರಿಸಿದರು. ಈ ಮೂಲಕ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರನ್ನು ತನ್ನದೇ ಆದಂತಹ ಶೈಲಿಯಲ್ಲಿ ಬ್ಯಾಟಿಂಗನ್ನು ಮಾಡಿ ವಿಶ್ವ ಮಟ್ಟದಲ್ಲಿ ವಿಶ್ವದ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಕೂಡ ತನ್ನ ಕಡೆ ನೋಡುವಂತೆ ಮಾಡಿದರು. ಅದೇ ರೀತಿ ಆಗ ಭಾರತ ಟೆಸ್ಟ್ ತಂಡದ ನಾಯಕನಾಗಿದ್ದಂತಹ MS ಧೋನಿಯವರು ಕೂಡ ಆ ಒಂದು ಸೀರೀಸ್ನ ನಂತರ 2014ರಲ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನಕ್ಕೆ ವಿದಾಯವನ್ನು ಘೋಷಿಸ್ತಾರೆ. ಮುಂಬರುವಂತಹ ಟೆಸ್ಟ್ಗೆ ಭಾರತ ತಂಡದ ಕಪ್ತಾನನಾಗಿ ವಿರಾಟ್ ಕೊಹ್ಲಿಯನ್ನು ಆಯ್ಕೆ ಮಾಡಲಾಗ್ತದೆ. ವಿರಾಟ್ ಕೊಹ್ಲಿ ಭಾರತ ತಂಡದ ನಾಯಕನ ಕಿರೀಟವನ್ನು ಮುಡಿಗೇರಿಸಿಕೊಳ್ತಾರೆ. ನಂತರ ವಿರಾಟ್ ಕೊಹ್ಲಿ ನಾಯಕನಾಗಿ ಭಾರತ ತಂಡವನ್ನು ಅಗ್ರೆಷನ್ ಹಾಗೂ ಫಿಟ್ನೆಸ್ನ ಕಲ್ಚರ್ ಕಡೆ ಕರೆದೊಯ್ತಾರೆ. ಅದೇ ರೀತಿ ವಿಶ್ವ ಮಟ್ಟದಲ್ಲಿ ಭಾರತ ಟೆಸ್ಟ್ ತಂಡ ಸಾಕಷ್ಟು ಸಾಧನೆಗಳನ್ನು ಮಾಡುವಂತೆ ಮಾಡ್ತಾರೆ. ಇವರ ನಾಯಕತ್ವದ ಸಮಯದಲ್ಲಿ ಭಾರತ ತಂಡವು 2015ರಿಂದ 2021ರ ತನಕ 40ಕ್ಕೂ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಗೆಲ್ಲುತ್ತೆ. ಇಂಗ್ಲೆಂಡ್, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾದ ಮಣ್ಣಿನಲ್ಲಿ ಭರ್ಜರಿ ಗೆಲುವುಗಳನ್ನು ಕಾಣ್ತಾರೆ. ಅದೇ ರೀತಿ 2018ರಲ್ಲಿ ಆಸ್ಟ್ರೇಲಿಯಾದ ನೆಲದಲ್ಲಿ ಟೆಸ್ಟ್ ಸರಣಿಯನ್ನು ಗೆಲ್ಲಿಸಿದಂತಹ ಮೊದಲ ಭಾರತೀಯ ನಾಯಕ ಎಂಬ ಇತಿಹಾಸವನ್ನು ಕೂಡ ಬರೀತಾರೆ. ಇದೇ ರೀತಿ ಇತಿಹಾಸವನ್ನು ಪುಟವನ್ನು ತೆರೆದು ನೋಡ್ತಾ ಇದ್ರೆ 2021ರಲ್ಲಿ ಇಂಗ್ಲೆಂಡ್ನ ವಿರುದ್ಧ ಇಂಗ್ಲೆಂಡನ್ನು ಟೆಸ್ಟ್ ಸರಣಿಯನ್ನು ಕೂಡ ಇಂಗ್ಲೆಂಡ್ನಲ್ಲಿ ಮುನ್ನಡೆಸ್ತಾರೆ. ಭಾರತ ಟೆಸ್ಟ್ ತಂಡವನ್ನು 2021ರ ಮೊದಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಕೂಡ ಕರೆದುಕೊಂಡು ಹೋಗ್ತಾರೆ. ಕಾಲಕ್ರಮೇಣ ಆ ಒಂದು ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ತಂಡ ಬಲಿಷ್ಠ ನ್ಯೂಜಿಲ್ಯಾಂಡ್ ತಂಡದ ವಿರುದ್ಧ ಸೋಲನ್ನು ಅನುಭವಿಸುತ್ತದೆ. ಅದೇ ರೀತಿ ವಿರಾಟ್ ಕೊಹ್ಲಿ ತಮ್ಮ ನಾಯಕತ್ವದ ಹೊರತಾಗಿಯೂ ವಿರಾಟ್ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ನಲ್ಲಿ ತನ್ನದೇ ಆದಂತಹ ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ 100ಕ್ಕೂ ಹೆಚ್ಚು ಟೆಸ್ಟ್
ಪಂದ್ಯಗಳನ್ನು ಆಡಿ 9,000ಕ್ಕೂ ಅಧಿಕ ರನ್ಗಳನ್ನು ಗಳಿಸಿದ್ದಾರೆ. 30 ಟೆಸ್ಟ್ ಶತಕಗಳು ಮತ್ತು 31 ಅರ್ಧ ಶತಕಗಳನ್ನು ವಿರಾಟ್ ಕೊಹ್ಲಿ ಈ ಒಂದು ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾರಿಸಿದ್ದಾರೆ. ಅದೇ ರೀತಿ ಭಾರತಕ್ಕೆ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಗೆಲ್ಲಿಸಿದಂತಹ ನಾಯಕ ಎಂಬ ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ವಿರಾಟ್ ಕೊಹ್ಲಿ ಹಲವು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಆಗಿ ಮುಂದುವರೆದಿದ್ದಾರೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಹೊಸ ರೂಪವನ್ನು ಕೊಟ್ಟವರು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಫಿಟ್ನೆಸ್, ಡಯಟ್, ಯೋಗ, ಕಾರ್ಡಿಯೋ ಇವೆಲ್ಲ ಹವ್ಯಾಸಗಳನ್ನು ಪಾಲಿಸಿ ಯುವ ಆಟಗಾರರಿಗೆ ಮಾದರಿಯಾಗಿದ್ದಾರೆ. ಅದೇ ರೀತಿ ಅವರ ಬ್ಯಾಟಿಂಗ್ ಮಾತ್ರವಲ್ಲದ ಫೀಲ್ಡಿಂಗ್ನಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಅವರು ಯುವ ಕ್ರಿಕೆಟಿಗರಿಗೆ ಮಾದರಿಯಾಗಿದ್ದಾರೆ. 2022ರ ಬಳಿಕ ಕೊಹ್ಲಿ ನಾಯಕತ್ವವನ್ನು ಹಿಂದೆ ಸರಿದಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮತ್ತೆ ಸಾಮಾನ್ಯ ಆಟಗಾರರಾಗಿ ಆಡಲು ತೊಡಗಿಸಿಕೊಳ್ತಾರೆ. ಆದರೆ ಆಟದ ಮೇಲಿನ ಪ್ರೀತಿ ಅವರಿಗೆ ಒಂದಿಷ್ಟು ಕೂಡ ಕಮ್ಮಿಯಾಗಿರಲಿಲ್ಲ. ಶತಕಗಳು ಮತ್ತು ಗೆಲುವುಗಳು ಅವರನ್ನು ಹಿಂಬಾಲಿಸುತ್ತಲೇ ಬಂದಿದ್ದವು. ನಂತರ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ಆ ಒಂದು 2024ರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಮುಗಿಸಿ ಪರ್ತ್ನಲ್ಲಿ ತಮ್ಮ ಕೊನೆಯ ಶತಕವನ್ನು ಬಾರಿಸಿ 2025ರ IPLನ ಮಧ್ಯಂತರದ ಸಮಯದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸ್ತಾರೆ. ಈ ಒಂದು ವಿದಾಯದ ಘೋಷಣೆ ಅದೆಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ನ ಹೃದಯದಲ್ಲಿ ಆಘಾತವನ್ನು ಉಂಟು ಮಾಡ್ತದೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿಯ ಟೆಸ್ಟ್ ವೃತ್ತಿ ಜೀವನ ಅಂದರೆ ಶತಕಗಳ ಬಗ್ಗೆ ಅಲ್ಲ, ಅದು ಶಿಸ್ತು ಮತ್ತು ತ್ಯಾಗದ ಕತೆ. ಅವರ ಮುಂಬದಿಯಲ್ಲಿರುವಂತಹ ಹಲವು ವರ್ಷಗಳು ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಇನ್ನಷ್ಟು ಸಾರ್ಥಕತೆಯನ್ನು ಮೆರೆಯುವಂತೆ ಮಾಡ್ತದೆ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕೆರಿಯರ್ ಬಹಳಷ್ಟು ರೋಚಕತೆಯನ್ನು ಮೂಡಿಸ್ತದೆ. ಸ್ನೇಹಿತರೆ, ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಕೆರಿಯರ್. ನೀವು ವಿರಾಟ್ ಕೊಹ್ಲಿ ಅವರ ವೃತ್ತಿ ಜೀವನವನ್ನು ಮೆಚ್ಚಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕ್ರಿಕೆಟ್ ಕಥೆಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.